ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಈಗಾಗಲೇ ಸಾಕಷ್ಟು ಪಾತ್ರಗಳು ಜನರ ಮನವನ್ನ ಗೆದ್ದಿದ್ದು, ಈ ಒಂದು ಪಾತ್ರಗಳ ಲಿಸ್ಟಲ್ಲಿ ಸಿದ್ದೇಗೌಡ ಅನ್ನುವಂತಹ ಪಾತ್ರ ಕೂಡ ಬರುತ್ತೆ. ಈ ಒಂದು ಪಾತ್ರ ತುಂಬಾನೇ ವಿಭಿನ್ನವಾಗಿ ಮೂಡಿ ಬರ್ತಾ ಇದೆ. ಈ ಸೀರಿಯಲ್ನಲ್ಲಿ ಹಳ್ಳಿ ಹೈದನಾಗಿ ಕಾಣಿಸಿಕೊಂಡಿರುವಂತಹ ಈ ಒಂದು ಪಾತ್ರದಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳನ್ನ ತೋರಿಸಲಾಗಿದೆ. ಹಾಗೇನೆ ಸಿದ್ದೇಗೌಡರು ತನಗಿಂತ ವಯಸ್ಸಲ್ಲಿ ದೊಡ್ಡವಳಾಗಿರುವಂತಹ ಭಾವನಾಳನ್ನ ಪ್ರೀತಿಸ್ತಾ ಇದ್ದು, ಇವರ ಲವ್ ಸ್ಟೋರಿ ಒಂದ್ ರೀತಿಯಾಗಿ ಡಿಫ್ರೆಂಟ್ ಆಗಿನೇ ಮೂಡಿ ಬರ್ತಾ ಇದೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಸಿದ್ದೇಗೌಡರದ್ದು ಒನ್ ಸೈಡ್ ಲವ್ ಸ್ಟೋರಿ ಅಂತ ಹೇಳಬಹುದು. ಆದ್ರೂ ಕೂಡ ಈ ಒಂದು ಪಾತ್ರ ಜನರಿಗೆ ಸಾಕಷ್ಟು ಇಷ್ಟ ಆಗಿರೋದ್ರಿಂದ ಈ ಒಂದು ಪಾತ್ರಧಾರಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಜನರು ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಹೀಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸಿದ್ದೇಗೌಡರ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟನ ಹೆಸರೇನು, ಇವರು ಇದಕ್ಕೂ ಮೊದಲು ಯಾವೆಲ್ಲ ಸೀರಿಯಲ್ ಮತ್ತು ಸಿನಿಮಾದಲ್ಲಿ ನಟಿಸಿದ್ರು, ಇವರ ಡೇಟ್ ಆಫ್ ಬರ್ತ್ ಏನು, ವಯಸ್ಸೆಷ್ಟು, ಈ ರೀತಿಯಾಗಿ ಸಾಕಷ್ಟು ಮಾಹಿತಿಗಳನ್ನ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಸೊ ಹೀಗಾಗಿ ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸಿದ್ದೇಗೌಡರಾಗಿ ಕಾಣಿಸಿಕೊಂಡಿರುವಂತಹ ಈ ಒಂದು ಪಾತ್ರಧಾರಿಯ ಹೆಸರು ಧನಂಜಯ್ ಅನ್ನೋದಾಗಿದೆ. ಎಲ್ಲರೂ ಕೂಡ ಪ್ರೀತಿಯಿಂದ ಇವರನ್ನ ಡಿಜೆ ಅಂತ ಕರೀತಾರಂತೆ. ಡಿಜೆ ಅಥವಾ ಧನಂಜಯ್ ಅವರ ಹುಟ್ಟೂರು ಚಿಕ್ಕಬಳ್ಳಾಪುರ, ಬೆಳೆದಿದ್ದು ಕೂಡ ಅಲ್ಲೇನೆ. ಇವರ ತಾಯಿಯ ಹೆಸರು ಅನ್ನಪೂರ್ಣ ಅನ್ನೋದಾಗಿದೆ. ಇವರನ್ನ ನೀವು ಸಾಕಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನೋಡೇ ಇರಬಹುದು. ಸಾಕಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಪೋಷಕ ನಟಿಯ ಪಾತ್ರದಲ್ಲಿ ಧನಂಜಯ್ ಅವರ ತಾಯಿಯವರಾಗಿರುವಂತಹ ಅನ್ನಪೂರ್ಣ ಅವರು ಕಾಣಿಸಿಕೊಂಡಿದ್ರು. ಇನ್ನು ಧನಂಜಯ್ ಅವರಿಗೆ ಒಬ್ಬರು ಸಿಸ್ಟರ್ ಕೂಡ ಇದ್ದು, ಅವರೆಲ್ಲರ ಫೋಟೋಗಳನ್ನ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಇವಾಗ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದೇನೆ ಧನಂಜಯ್ ಅವರ ಫ್ಯಾಮಿಲಿ ಫೋಟೋ. ಇನ್ನು ಧನಂಜಯ್ ಅವರ ಡೇಟ್ ಆಫ್ ಬರ್ತ್ ಮತ್ತು ವಯಸ್ಸೆಷ್ಟು ಅಂತ ನೀವು ಕೇಳೋದಾದ್ರೆ, ಇವರು ಜನಿಸಿದ್ದು ಸೆಪ್ಟೆಂಬರ್ 17, 1995 ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ 28 ವರ್ಷ ವಯಸ್ಸಾಗುತ್ತೆ. ಇವಾಗ ನೀವೇನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಇದು ಧನಂಜಯ್ ಅವರ ಚೈಲ್ಡ್ಹುಡ್ ಫೋಟೋಸ್ ಆಗಿದಾವೆ. ಮತ್ತು ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಇವರು ಹೈಸ್ಕೂಲ್ ಮತ್ತು ಕಾಲೇಜ್ ಡೇಸ್ ಅಲ್ಲಿ ಇರುವಂತಹ ಟೀನೇಜ್ ಏಜ್ ನ ಫೋಟೋಸ್ ಗಳಾಗಿದ್ದಾವೆ. ಧನಂಜಯ್ ಅವರು ಸೀರಿಯಲ್ ನಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ. ಇವರ ತಾಯಿಯವರು ಕೂಡ ಸೀರಿಯಲ್ ಮತ್ತು ಸಿನಿಮಾದಲ್ಲಿ ನಟಿಸಿದ್ದಾರೆ. ಹಾಗಾದರೆ ಇವರ ಸಿಸ್ಟರ್ ಯಾವ ಫೀಲ್ಡಲ್ಲಿ ಇದ್ದಾರೆ ಅಂತ ನೀವು ಕೇಳೋದಾದರೆ, ಅವರ ಹೆಸರು ಮಹಾಲಕ್ಷ್ಮಿ ಅನ್ನೋದು. ಹಾಗೆಯೇ ಅವರು ಕೂಡ ಆ್ಯಕ್ಟ್ರೆಸ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಮಿಸ್ ಸೌತ್ ಇಂಡಿಯಾ 2024 ಫಸ್ಟ್ ರನ್ನರ್ ಅಪ್ ಆಗಿ ಕೂಡ ಅವರು ಹೊರಹೊಮ್ಮಿದ್ದಾರೆ. ಧನಂಜಯ್ ಅವರು ಅಥವಾ ಡಿಜೆ ಅವರು ಕೇವಲ ಆ್ಯಕ್ಟರ್ ಅಷ್ಟೇ ಅಲ್ಲದೆ ಒಳ್ಳೆಯ ಡಾನ್ಸರ್ ಕೂಡ ಹೌದು. ಅಷ್ಟೇ ಅಲ್ಲದೆ ಒಳ್ಳೆಯ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು. ಧನಂಜಯ್ ಅವರು ಸಾಕಷ್ಟು ಸಿನಿಮಾದಲ್ಲಿ ನಟಿಸಿದ್ದು, ಇವರ ಮೊದಲನೇ ಸಿನಿಮಾ ಜಿಲ್ ಜಿಲ್ ಅನ್ನೋದಾಗಿರುವಂಥದ್ದು. ಇದನ್ನ ಬಿಟ್ಟು ಕೂಡ ಸಾಕಷ್ಟು ಸಿನಿಮಾದಲ್ಲಿ ಇವರು ನಟನೆನ ಮಾಡಿದ್ದಾರೆ. ಧಗ್ ಆಫ್ ರಾಮ್ಗಢ, ವಾಸಂತಿ ನಲಿದಾಗ ಹಾಗೂ ರಾಧೆ ಕಹಾನಿ, ಈ ರೀತಿಯಾಗಿ ಸಾಕಷ್ಟು ಸಿನಿಮಾಗಳು ಡಿಜೆ ಅವರು ನಟಿಸಿರುವಂತಹ ಸಿನಿಮಾಗಳಾಗಿದ್ದಾವೆ. ಆದರೆ ಇಲ್ಲಿಯ ತನಕ ಯಾವುದೇ ಸಿನಿಮಾಗಳು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವರಿಗೆ ಸಕ್ಸಸ್ ಅನ್ನ ತಂದುಕೊಟ್ಟಿಲ್ಲ. ಆದರೆ ಇವಾಗ ಅವರಿಗೆ ಸಿಕ್ಕಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ನ ಸಿದ್ದೇಗೌಡರು ಅನ್ನುವಂತಹ ಪಾತ್ರ ಏನಿದೆ, ಈ ಒಂದು ಪಾತ್ರ 100% ಇವರಿಗೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನ ತಂದುಕೊಡುತ್ತೆ ಅಂತಾನೆ ಅನಿಸ್ತಾ ಇದೆ. ಹಾಗೆಯೇ ಇವರ ನಟನೆ ಕೂಡ ತುಂಬಾನೇ ಚೆನ್ನಾಗಿದ್ದು, ಸೀರಿಯಲ್ ಮುಗಿದ ನಂತರ ಒಳ್ಳೆಯ ಸೀರಿಯಲ್ ಆಪರ್ಚುನಿಟಿಗಳ ಜೊತೆಗೆ ಸಿನಿಮಾ ಆಪರ್ಚುನಿಟಿ ಕೂಡ 100% ಇವರಿಗೆ ಸಿಕ್ಕೇ ಸಿಗುತ್ತೆ. ನನಗಂತೂ ಈ ನಂಬಿಕೆ ಇದೆ. ನಿಮಗೂ ಕೂಡ ಇವರ ನಟನೆ ನೋಡಿ ಇಷ್ಟ ಆಯ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಸಿಕ್ಕಂತಹ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.